Hi friends, welcome back to our channel VU YouTube. If you are new to my channel, ನನ್ನ ಹೆಸರು ಸುರಕ್ಷಾ. ನಾನು ದುಬೈಯಿಂದ ವ್ಲಾಗ್ಸ್ ಮಾಡ್ತೀನಿ. So today we are going to Dubai Desert Safari. ನಾವು ಫಸ್ಟ್ ಚೆನ್ನಾಗಿರೋ ಒಂದು ಒಳ್ಳೆ ದುಬೈ ಡೆಸರ್ಟ್ ಸಫಾರಿ ಪ್ಯಾಕೇಜ್ ಬುಕ್ ಮಾಡ್ಕೊಂಡ್ವಿ. ಅದನ್ನು ನಾನು ಮುಂದೆ ಹೇಳ್ತೀನಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಪ್ಯಾಕೇಜ್ನಲ್ಲಿ ಅಂತ. ಸೊ ನಾವು ಬುಕ್ ಮಾಡಿದ ಪ್ಯಾಕೇಜ್ ಅವರೇ ನಾವು ಇದ್ದಿದ್ದ ಪ್ಲೇಸಿಂದ ನಮ್ಮನ್ನು ಪಿಕ್ ಮಾಡಿ ಕರ್ಕೊಂಡು ಹೋದ್ರು. ಸೊ ನಾವು ಫಸ್ಟ್ ಹೋಗಿದ್ದು ಕ್ವಾಡ್ ಬೈಕ್ ಮಾಡೋಕ್ಕೆ. ಯೂಶ್ವಲಾಗಿ ಪ್ಯಾಕೇಜಲ್ಲಿ ಕ್ವಾಡ್ ಬೈಕ್ ಇನ್ಕ್ಲೂಡ್ ಆಗಿರೋದಿಲ್ಲ. ವಿ ಹ್ಯಾವ್ ಟು ಪೇ ಎಕ್ಸ್ಟ್ರಾ ಆ್ಯಂಡ್ ರೈಡ್. ಸೊ ನಾವು ಲೆಟ್ಸ್ ಸಿ ದ ಪ್ರೈಸ್. ನಾವು ತೊಗೊಂಡಿದ್ದು 2 seat ಕ್ವಾಡ್ ಬೈಕ್. ಇದಕ್ಕೆ ಅರೌಂಡ್ 150 to 200 dirhams ಚಾರ್ಜ್ ಮಾಡ್ತಾರೆ ಫಾರ್ 20 minutes ಟೈಮ್ ಡ್ಯೂರೇಷನ್. ಕ್ವಾಡ್ ಬೈಕಿಂಗ್ ಈಸ್ ದ ಬೆಸ್ಟ್ ಆ್ಯಕ್ಟಿವಿಟಿ ಇನ್ ದ ಡೆಸರ್ಟ್. ಯಾಕಂದರೆ ಆ 15 to 20 minutes ನಮಗೆ ನಾಲೆಡ್ಜ್ ಸಿಗುತ್ತೆ ಆ ಕ್ವಾಡ್ ಬೈಕಿಂಗ್ ಹೇಗೆ ಡೆಸರ್ಟಲ್ಲಿ ರೈಡ್ ಮಾಡ್ಬೋದು ಅಂತ. ಸೊ ನನ್ನ ಪ್ರಕಾರ ನೀವು ಡೆಸರ್ಟ್ ಸಫಾರಿಗೆ ಬಂದಾಗ ಪ್ಲೀಸ್ ಕ್ವಾಡ್ ಬೈಕ್ ಟ್ರೈ ಮಾಡಲೇಬೇಕು. ಬಿಕಾಸ್ ಡೆಸರ್ಟ್ ಮೇಲೆ ಓಡಿಸೋದಿರುತ್ತಲ್ಲ ದ್ಯಾಟ್ ಇಟ್ ಸೆಲ್ಫ್ ಇಸ್ ಥ್ರಿಲ್ಲಿಂಗ್. ಟ್ರಸ್ಟ್ ಮೀ, ನಿಮಗೆ ಮತ್ತೆ ಓಡಿಸ್ಬೇಕು ಅನಿಸುತ್ತೆ, ಅಷ್ಟು ಮಜಾ ಇರುತ್ತೆ. ದಿಸ್ ಬರ್ಡ್ ನೇಮ್ ಇಸ್ ಫ್ಯಾಲ್ಕನ್ ವಿಚ್ ಈಸ್ ಆಲ್ಸೋ ನ್ಯಾಷನಲ್ ಬರ್ಡ್ ಆಫ್ UAE. ಫ್ಯಾಲ್ಕನ್ ಬರ್ಡ್ ಜೊತೆ ಪಿಕ್ಚರ್ ಕ್ಯಾಪ್ಚರ್ ಮಾಡೋಕ್ಕೆ 15 dirhams ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ದುಬೈ ಬಂದಮೇಲೆ ಈ ಬರ್ಡ್ ಜೊತೆ ತಗೊಳ್ಳೋದು ನಿಜವಾಗ್ಲೂ ಒಂದು ಗುಡ್ ಮೆಮೊರಿ. ಸೊ ಇವಾಗ ಸಂಜೆ ಆಗಿದೆ ಆ್ಯಂಡ್ ನಾವ್ ಇಟ್ ಇಸ್ ಟೈಮ್ ಫಾರ್ ಡ್ಯೂನ್ ಬ್ಯಾಶಿಂಗ್. ಸೊ ನನಗೆ ಸಂಜೆ ಸನ್ಸೆಟ್ ಟೈಮಲ್ಲಿ ಡ್ಯೂನ್ ಬ್ಯಾಶಿಂಗ್ ಹೋಗ್ಬೇಕಂತ ಇಷ್ಟ ಆಯಿತು. ಸೊ ನಾವು ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂತ ಹೇಳ್ತೀನಿ. ಫಸ್ಟ್ ಪಿಕಪ್ ಫ್ರಮ್ ಯುವರ್ ಲೊಕೇಶನ್. ಅದು ನಿಮ್ಮ ರೆಸಿಡೆಂಟ್ ಆಗಿರ್ಬೋದು, ಹೋಟೆಲ್ ಅಡ್ರೆಸ್ ಆಗಿರ್ಬೋದು. ಸೊ ಫಸ್ಟ್ ಪಿಕಪ್ ಆ್ಯಂಡ್ ಡ್ರಾಪ್ ಎರಡೂ ಇರಬೇಕು. ಸೊ ಪ್ಯಾಕೇಜ್ ಅವರು ನಿಮಗೆ ಟೈಮಿಂಗ್ಸ್ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ನಮ್ಮದು ಪಿಕಪ್ ಟೈಮ್ ಬಂದು ಆಫ್ಟರ್ನೂನ್ 2:30ಗೆ ಇತ್ತು ಆ್ಯಂಡ್ ಡ್ರಾಪ್ ಆಫ್ ಟೈಮ್ ಬಂದು ನೈಟ್ 9:30 ಇತ್ತು. ಸೊ ನೆಕ್ಸ್ಟ್ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂದರೆ ಮೇನಾಗಿ ಡ್ಯೂನ್ ಬ್ಯಾಶಿಂಗ್ 20+ minutes ಇನ್ ರೆಡ್ ಡ್ಯೂನ್ಸ್ ಟು ಕ್ಯಾಪ್ಚರ್ ದ ಸನ್ಸೆಟ್ ವ್ಯೂ ತೊಗೊಳ್ಬೇಕು. ಆಮೇಲೆ ಸ್ಯಾಂಡ್ ಬೋರ್ಡಿಂಗ್, ಕ್ಯಾಮೆಲ್ ರೈಡಿಂಗ್. ನಾವು ಕ್ಯಾಂಪಿಗೆ ಹೋದ ನಂತರ ಅಲ್ಲಿ ನಮಗೆ ಟೀ, ಕಾಫಿ, ಮಿನರಲ್ ವಾಟರ್, ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಅನ್ಲಿಮಿಟೆಡ್ ಇರುತ್ತೆ. ಆಮೇಲೆ ಫ್ರೀ ಹೆನಾ ಟ್ಯಾಟೂಸ್, ದೆನ್ ಲೈವ್ ಎಂಟರ್ಟೈನ್ಮೆಂಟ್ ಶೋಸ್ ಲೈಕ್ ಟರ್ನಾ ಶೋ, ಫೈರ್ ಶೋ, ಬೆಲ್ಲಿ ಡ್ಯಾನ್ಸ್ ಶೋ, ದೆನ್ ಬಾರ್ಬಿಕ್ಯೂ ಡಿನ್ನರ್ ವಿತ್ ವೆಜ್ ಆ್ಯಂಡ್ ನಾನ್ ವೆಜ್. ಆಲ್ಸೋ ಅರಬಿಕ್ ಕಾಸ್ಟ್ಯೂಮ್ಸ್ ಫಾರ್ ಪಿಕ್ಚರ್ಸ್ ಹಾಕ್ಕೊಳ್ಬೋದು, ಬಟ್ ಡ್ಯೂ ಟು ದಿಸ್ ಪ್ಯಾಂಡಮಿಕ್ ಸಿಚುಯೇಷನ್ ಸ್ಟಾಪ್ ಮಾಡಿದರು. ಸೊ ಇದೆಲ್ಲ ಆ್ಯಕ್ಟಿವಿಟೀಸ್ ಆದಮೇಲೆ ಡ್ರಾಪಿಂಗ್ ಬ್ಯಾಕ್ ಟು ಅವರ್ ಹೋಟೆಲ್ ಆರ್ ರೆಸಿಡೆನ್ಸ್ ಇನ್ಕ್ಲೂಡ್ ಆಗಿರಬೇಕು. ನಾವು ಮೇಲೆ ಹೋಗ್ತಾ ಡೆಸರ್ಟ್ ಹತ್ರ ಪಕ್ಕದಲ್ಲಿರೋ ಲ್ಯಾಂಡ್ಸ್ಕೇಪ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನಮಗಂತೂ ಈ 4x4 ವೆಹಿಕಲಲ್ಲಿ ಹೋಗಬೇಕಾದ್ರೆ ಡೂಮ್ ಬ್ಯಾಶಿಂಗಲ್ಲಿ ಒಂದು ರೋಲರ್ ಕೋಸ್ಟರಲ್ಲಿ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಅಡ್ವೆಂಚರಸ್ ಆಗಿತ್ತು. ಫ್ರೆಂಡ್ಸ್, ನಿಮಗೆ ಮುಂದೆ ಹೋಗ್ತಾ ಇರೋ ಕಾರ್ಗಳು ನೋಡಿದ್ರೆ, ಹಾಗೆ ನಮ್ಮ ವಿಂಡೋಸ್ ಮೇಲೆ ಬೀಳ್ತಾ ಇರೋಂತಹ ಸ್ಯಾಂಡ್ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಅಮೇಝಿಂಗ್ ಆಗಿರುತ್ತೆ ಅಂತ. ನಮ್ಮ ಪ್ರೊಫೆಷ್ನಲ್ ಡ್ರೈವರ್ ಅಂತೂ ಹಿಡಿಡ್ ಗ್ರೇಟ್ ಜಾಬ್ ಇನ್ ದ ಡ್ಯೂನ್ಸ್. ಅದರಲ್ಲೂ ನಾವು ಹೋಗಿದ್ದು ಈವ್ನಿಂಗ್ ಡೆಸರ್ಟ್ ಸಫಾರಿ ಆಗಿರೋದ್ರಿಂದ ಇಟ್ ವಾಸ್ ಇನ್ಕ್ರೆಡಿಬಲ್ ಆ್ಯಂಡ್ ದ ಡ್ರೈವ್ ವಾಸ್ ಸೇಫ್ ಆ್ಯಂಡ್ ಫನ್. ಮೋರೋವರ್ ನಮಗೆ ವ್ಯೂಸ್ ಸನ್ಸೆಟ್ ಟೈಮ್ಗೆ ನೋಡೋದಕ್ಕೆ ಇಟ್ ವಾಸ್ ಲೈಕ್ ಅ ಗೋಲ್ಡನ್ ಡೆಸರ್ಟ್ ಲ್ಯಾಂಡ್ಸ್ಕೇಪ್. So friends, we finally made it to the middle of the desert after crazy dune bashing. ಸೊ ನೋಡ್ಬೋದು ನೀವು ಸನ್ಸೆಟ್ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಎಸ್, ಈ ಟೈಮಲ್ಲಿ ಫೋಟೋಸ್ನ ಯಾರಾದರೂ ಮಿಸ್ ಮಾಡ್ಕೊಳಕ್ಕಾಗುತ್ತಾ? ಸೊ ಬ್ಯೂಟಿಫುಲ್ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಫೋಟೋಸ್ ತಗೊಳ್ಳೋಣ. ಸೊ ನಮ್ಮದು ಈವ್ನಿಂಗ್ ಸನ್ಸೆಟ್ ಫೋಟೋಸ್ ಎಲ್ಲನೂ ಆದಮೇಲೆ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು. ಸೊ ಎಸ್, ಅಲ್ಲಿ ನಾವು ಕ್ಯಾಮೆಲ್, ಹಾರ್ಸ್, ಈವ್ನಿಂಗ್ ಎಂಟರ್ಟೈನ್ಮೆಂಟ್ ಶೋಸ್ ಆ್ಯಂಡ್ ಬಾರ್ಬಿಕ್ಯೂ ಡಿನ್ನರ್ ಎಲ್ಲನೂ ನಾವಿಲ್ಲಿ ಎಂಜಾಯ್ ಮಾಡ್ಬೋದು ನೆಕ್ಸ್ಟ್. ಸೊ ಇಲ್ಲಿ ನೋಡ್ಬೋದು ಈ ವಿಡಿಯೋನಲ್ಲಿ ನಮಗೆ ಆನ್ ದ ವೇ ಟು ಕ್ಯಾಂಪ್ ಕರ್ಕೊಂಡು ಬರುವಾಗಲೂ ಡ್ಯೂನ್ ಬ್ಯಾಶಿಂಗ್ ಮಾಡ್ಕೊಂಡು ಕರ್ಕೊಂಡು ಬಂದರು. ಸೊ ಥ್ರೂ ಔಟ್ ಅವರ್ ವೇ ಟು ಕ್ಯಾಂಪ್ ನಾವು ಡ್ಯೂನ್ ಬ್ಯಾಶಿಂಗ್ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ನಾವು ಕ್ಯಾಂಪ್ಗೆ ಬಂದಿದ್ದೀವಿ. ಸೊ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸರೌಂಡಿಂಗ್ ಆಫ್ ದ ಕ್ಯಾಂಪ್ ಹೇಗಿದೆ ಅಂತ.
ಎಸ್ ಯು ಕ್ಯಾನ್ ಸಿ ಹಾರ್ಸ್, ಕ್ಯಾಮಲ್ ಆ್ಯಂಡ್ ಕ್ವಾಡ್ ಬೈಕಿಂಗ್ ಕೂಡ ಮಾಡ್ಬೋದು ಅಲ್ಲಿ. ಸೊ ನಾವು ಇವಾಗ ಕ್ಯಾಮಲ್ ರೈಡಿಂಗ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ಅವರ್ ಪ್ಯಾಕೇಜ್. ಆವಾಗ ಕ್ಯಾಮಲ್ ವಾಸ್ ಓನ್ಲಿ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇನ್ ಏನ್ಷಿಯಂಟ್ ಟೈಮ್ಸ್ ಅಂತೆ. ಸೊ ದಟ್ ಈಸ್ ವೈ ಕ್ಯಾಮಲ್ನ ಶಿಪ್ಸ್ ಆಫ್ ದ ಡೆಸರ್ಟ್ ಅಂತ ಕರೀತಾರೆ. ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ನನ್ನ ಹಸ್ಬೆಂಡ್ ಹೇಗೆ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಇದರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ನಾವು ಹಾರ್ಸ್ ರೈಡಿಂಗ್ ಕೂಡ ಮಾಡಿದ್ವಿ, ಬಟ್ ಇದಕ್ಕೆ ನಾವು ಎಕ್ಸ್ಟ್ರಾ 20 dirhams ಪರ್ ಹೆಡ್ ಕೊಡಬೇಕು. ನಾವು ಹಾರ್ಸ್ನ ಓಡಿಸಿದ್ವಿ ಬಿಕಾಸ್ ದೇ ಆರ್ ಆಲ್ ಟ್ರೈನ್ಡ್ ಒನ್ಸ್. ಆ್ಯಂಡ್ ನಾವು ಈ ಹಾರ್ಸ್ ಹಾಗೆ ಕ್ಯಾಮಲ್ ಮೇಲೆ ಹೋಗುವಾಗ ವಿ ಫೀಲ್ ಲೈಕ್ ಲೋಕಲ್ ಇನ್ ದ ಡ್ಯೂನ್ಸ್. ಸೊ ನೀವು ಇವಾಗ ನೋಡ್ತಾ ಇರೋದು ಕ್ಯಾಂಪ್ ಒಳಗಡೆ ತೆಗೆದಿರೋಂತಹ ವಿಡಿಯೋಸ್. ನೋಡ್ಬೋದು ನೀವು ಎಷ್ಟು ನೀಟಾಗಿ ಸೀಟಿಂಗ್ ಅರೇಂಜ್ಮೆಂಟ್ಸ್ನ ಆರ್ಗನೈಸ್ ಮಾಡಿದ್ದಾರೆ ಅಂತ. ಸೊ ದಿಸ್ ಈಸ್ ದ ಸ್ಟೇಜ್ ವೇರ್ ನೈಟ್ ಶೋಸ್ ಆರ್ ಗೋನ ಹ್ಯಾಪನ್. ನೋಡ್ಬೋದು ನೀವು. ಆ್ಯಂಡ್ ಇಲ್ಲಿ ಯಾವಾಗಾದರೂ ತುಂಬಾ ಗೆಸ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡುವಾಗ ಸ್ಟೇಜ್ ಸುತ್ತಮುತ್ತ ಇರೋ ಸೀಟ್ಸ್ ಆಲ್ 4 sides ಏನು ತುಂಬಾ ಕ್ಲೋಸ್ ಆಗಿರುತ್ತೆ ಸ್ಟೇಜಿಗೆ, ಅದನ್ನು ಅವರು ಎಕ್ಸ್ಟ್ರಾ ಪೇ ಮಾಡಿಸ್ಕೊತಾರೆ ಕೂರಕ್ಕೆ. ಸೊ ನಾನು ಇವಾಗ ಕುತ್ಕೊಂಡಿರೋದು VIP ಲಾಂಜ್ ಏರಿಯಾ. ಸೊ ನಾವು ಅಲ್ಲಿ ಚೂಸ್ ಮಾಡಿದ್ವಿ ಈ ಸಲ ಕುತ್ಕೊಂಡು ನೈಟ್ ಶೋನ ಎಂಜಾಯ್ ಮಾಡೋಕ್ಕೆ. ಇದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಪರ್ ಪರ್ಸನ್ 60 dirhams ಇರುತ್ತೆ. ಸೊ ಆಲ್ ಬಾರ್ಬಿಕ್ಯೂ ಡಿನ್ನರ್ ಸ್ಟಾರ್ಟರ್ಸ್ನ ಟೇಬಲ್ಗೆ ಸರ್ವ್ ಮಾಡ್ತಾರೆ. ಆಲ್ಸೋ ಏರ್ ಕಂಡೀಷ್ನರ್ ರೂಮ್ ಅದು. ಆಲ್ಸೋ ತುಂಬಾ ಗೆಸ್ಟ್ ಬರ್ತಿರೋದ್ರಿಂದ ನಾವು ವಿಥೌಟ್ ವಿಲ್ ಸ್ಟೇ ಅವೇ ಫ್ರಮ್ ದ ಕ್ರೌಡ್ ಇನ್ ದ ಸಿಚುಯೇಷನ್ಸ್. ಇವಾಗ ನೈಟ್ ಶೋ ಸ್ಟಾರ್ಟ್ ಆಗಿದೆ ವಿತ್ ಬೆಲ್ಲಿ ಡ್ಯಾನ್ಸ್. ಸೊ ಎಂಜಾಯ್ ಮಾಡಿ. ಇವಾಗ ನೋಡ್ತಾ ಇರೋದು ನೀವು ಟೆನೋರಾ ಶೋ ಅಂತ. ಸೊ ಇದು ಹೇಗೆ ಅಂದರೆ ದಿಸ್ ಇಸ್ ಪರ್ಫಾರ್ಮ್ಡ್ ಬೈ ಸೂಕಿ ಮೆನ್ ಫಾರ್ ಸೂಕಿ ಮ್ಯೂಸಿಕ್. ಸೊ ಇವರು ಕಂಟಿನ್ಯೂಸ್ ಆಗಿ ಸ್ಪಿನ್ ಮಾಡಿ ಕಂಪ್ಲೀಟ್ ಶೋನ ಮಾಡ್ತಾರೆ. ಸೊ ಟೆನೋರಾ ಡ್ಯಾನ್ಸ್ ಇಸ್ ಅ ಕೈಂಡ್ ಆಫ್ ಫೋಕ್ ಡ್ಯಾನ್ಸ್. ದಿಸ್ ಇಸ್ ಆಲ್ಸೋ ಹೈಲೈಟ್ಸ್ ಆಫ್ ದುಬೈ ಡೆಸರ್ಟ್ ಸಫಾರಿ ಟ್ರಿಪ್. ನಿಜವಾಗ್ಲೂ ಟ್ಯಾಲೆಂಟ್ ಅಲ್ಲ ಈ ಥರ ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ಶೋನ ಸ್ಪಿನ್ ಮಾಡ್ಕೊಂಡು ಮಾಡ್ತಾ ಇರೋದು. ಎನಿವೇಸ್ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ವಿತ್ ಮಲ್ಟಿ ಕಲರ್ಡ್ ಕಾಸ್ಟ್ಯೂಮ್ ಆ್ಯಂಡ್ ಲೈಟ್ಸ್. ಸೊ ಎಂಜಾಯ್ ಮಾಡಿ. ಸೊ ಲೇಟರ್ ನಮಗೆ ಸ್ಟಾರ್ಟರ್ಸ್, ಕಾಫಿ, ಸಾಫ್ಟ್ ಡ್ರಿಂಕ್ಸ್ ಹಾಗೆ ನಮ್ಮ ಡಿನ್ನರ್ ಬಾರ್ಬಿಕ್ಯೂ ಎಲ್ಲನೂ ಕೊಟ್ಟರು. ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ವಿ ಆರ್ ಎಂಜಾಯಿಂಗ್ ಇಟ್. ಸೊ ನೀವು ಇವಾಗ ನೋಡ್ತಾ ಇರೋದು ಫೈರ್ ಶೋ. ಓ ಮೈ ಗಾಡ್, ಎಷ್ಟು ಬ್ಯೂಟಿಫುಲ್ ಆಗಿತ್ತು ಫೈರ್ ಶೋ ಅಂದರೆ. ನಿಜವಾಗ್ಲೂ ದಿಸ್ ವಾಸ್ ಹೈಲೈಟ್ ಆಫ್ ಈವ್ನಿಂಗ್ ಶೋ ಅಂತಲೇ ಹೇಳ್ಬೋದು. ನೀವೇ ನೋಡಿ ಪೂರ್ತಿ ಫೈರ್ ಶೋ ಹೇಗಿದೆ ಅಂತ ಎಂಜಾಯ್ ಮಾಡಿ. ಸೊ ನಮ್ಮದು ಓವರ್ ಆಲ್ ದುಬೈ ಡೆಸರ್ಟ್ ಸಫಾರಿ ಪ್ಯಾಕೇಜ್ ಬಂದು ಒಂದ್ಸಲ ನಾವು 80 dirhamsಗೆ ಹೋಗಿದ್ದೀವಿ ಪರ್ ಹೆಡ್. ಇನ್ನೊಂದು ಸಲ 100 dirhamsಗೆ ಹೋಗಿದ್ದೀವಿ ಪರ್ ಹೆಡ್ ಅಗೇನ್. ಸೊ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ವೀಕೆಂಡ್ಸ್, ಹಾಲಿಡೇಸ್ ಆ ಥರ. ಸೊ ಪ್ಯಾಕೇಜಸ್ ವೇರಿ ಆಗುತ್ತೆ ಡಿಪೆಂಡಿಂಗ್ ಆನ್ ಹಾಲಿಡೇಸ್, ಸೀಸನ್ ಆ್ಯಂಡ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್. ಇಟ್ ಇಸ್ ಸೋ ಫನ್ ಅಲ್ವಾ? ನಾವು ಡೆಸರ್ಟ್ ಮಧ್ಯದಲ್ಲಿ ಈ ಥರ ಕೂತ್ಕೊಂಡು ಒಂದು ಫೈರ್ ಶೋ ನೋಡ್ತಾ
ಅಂಡರ್ ದ ಸ್ಕೈ ವಿತ್ ಸ್ಟಾರ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಹಾಂ, ನಮಗಂತೂ ದುಬೈನಲ್ಲಿ ಟಾಲ್ ಬಿಲ್ಡಿಂಗ್ಸ್ ಮಧ್ಯ ಇದು ಈ ಥರ ಡೆಸರ್ಟ್ ಬಂದಾಗ ತುಂಬಾ ಡಿಫ್ರೆಂಟ್ ಫೀಲಿಂಗ್ ಅನಿಸುತ್ತೆ. ಸೊ ಈ ಥರ ಕಂಪ್ಲೀಟ್ ಡೆಸರ್ಟ್ ಲ್ಯಾಂಡ್ನ ಇವಾಗ ಏನು ನೋಡ್ತಾ ಇದ್ದೀರಾ ಮಾಡರ್ನೈಸ್ಡ್ ದುಬೈ ಆಗಿ ಮಾಡಿದ್ದಾರೆ ಅಂದರೆ ವಿ ಆರ್ ರಿಯಲಿ ಅಮೇಸ್ಡ್ ಟು ಸಿ ದ ಡಿಫ್ರೆನ್ಸ್. ನನಗಂತೂ ಇವಾಗ ಸ್ಟೆಪ್ ಮಾಡ್ತಾ ನೋಡಿ ಫಾರ್ ದಿಸ್ ಎಕ್ಸಾಕ್ಟ್ ಮ್ಯೂಸಿಕ್ಗೆ ಅದೇ ಥರ ಫೈರ್ನ ಬ್ಲೋ ಮಾಡ್ತಾರೆ. ಸಿ ಹೌ ರಿದಮಿಕ್. So do not think anymore, friends. Book your packages and enjoy the blend of adventure, innovation, tradition, food and entertainment. ಸೊ ಇವಾಗ ನಾನು ಹೆನಾ ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ. ಸೊ ಹೆನಾ ಪೇಂಟಿಂಗ್ ಬಂದು ಇಟ್ ಇಸ್ ಆಲ್ಸೋ ಟ್ರೆಡಿಷನ್ ಇನ್ ಅರಬ್ ಕಂಟ್ರೀಸ್. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸ್ನ ಮುಗಿಸಿ ನಾವು ಮನೆಗೆ ಹೊರಡೋ ಟೈಮ್. ಸೊ ನಾನು ನಿಮಗೆ ವಿಂಟರ್ನಲ್ಲಿ ಬರೋಕ್ಕೆ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಈ ದುಬೈ ಡೆಸರ್ಟ್ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್ಸ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.